ಪರಂಗೆ ಅಡ್ಡ ಬಂದ ಬಂಡೆ, ತುಮಕೂರಿಗರಿಗೆ ನಿರಾಸೆ. ಡಿಕೆಶಿ ತವರಲ್ಲೇ ಹೊಸ ಏರ್ಪೋರ್ಟ್, ಎಲ್ಲಿ ಗೊತ್ತಾ? ಪರಂ ಕನಸಿಗೆ ಅಡ್ಡ ಬಂದ ಕನಕಪುರ ಬಂಡೆ. ಡಿಕೆಶಿ ತವರು ಜಿಲ್ಲೆಯಲ್ಲೇ ಹೊಸ ಏರ್ಪೋರ್ಟ್ ನಿರ್ಮಾಣ, ತುಮಕೂರಿನ ಜನತೆಗೆ ಭಾರೀ ನಿರಾಸೆ. ಹೌದು, ಎರಡನೇ ವಿಮಾನ ನಿಲ್ದಾಣದ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಈಗಲೇ ತುಮಕೂರಿನಲ್ಲಿ ಹೊಸ ಏರ್ಪೋರ್ಟ್ ಅನ್ನ ನಿರ್ಮಿಸಬೇಕೆಂಬ ಕೂಗು ಕೇಳಿ ಬರ್ತಾ ಇದೆ. ಈ ನಡುವೆ ಡಿಕೆಶಿ ತವರಲ್ಲೇ ಏರ್ಪೋರ್ಟ್ ನಿರ್ಮಾಣವಾಗಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೌದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಪ್ರತಿಪಾದಿಸುವಂತಹ ಕ್ಷೇತ್ರವಾದಂತಹ ಕನಕಪುರದ ಆಸುಪಾಸಿನಲ್ಲಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕನಕಪುರ ಸಮೀಪದ ಬಿಡದಿ ಹಾಗೆ ಹಾರೋಹಳ್ಳಿ ನಡುವಿನ ವಿಸ್ತಾರವಾದ ಪ್ರದೇಶವನ್ನು ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಕೈಗಾರಿಕಾ ಕೇಂದ್ರಗಳಿಗೆ ಹತ್ತಿರವಿರುವ ಸ್ಥಳವೆಂದು ಮಾಹಿತಿ ತಿಳಿದು ಬಂದಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯನ್ನ ಅಳವಡಿಸಿಕೊಳ್ಳಲು ಸರ್ಕಾರ ಯೋಜನೆಯನ್ನ ಮಾಡ್ತಾ ಇದೆ. ವಿಮಾನ ನಿಲ್ದಾಣ ಮತ್ತು ಇತರ ಸೌಲಭ್ಯಗಳನ್ನು ನಿರ್ಮಿಸಲು ಕನಿಷ್ಠ 4,000 ಎಕರೆ ಭೂಮಿಯನ್ನ ಪಡೆದರೆ ಖಾಸಗಿ ಹೂಡಿಕೆದಾರರು ಉತ್ಸುಕರಾಗ್ತಾರೆ ಅಂತ ಮೂಲಗಳು ಮಾಹಿತಿಯನ್ನ ತಿಳಿಸಿದ್ದಾರೆ. ಎರಡನೇ ವಿಮಾನ ನಿಲ್ದಾಣದಲ್ಲಿ ಭೂಸ್ವಾಧೀನ ಮತ್ತು ಪರಿಹಾರ ನೀಡುವುದು ಸಮಯ ತೆಗೆದುಕೊಳ್ಳುತ್ತೆ ಎಂಬ ಕಾರಣಕ್ಕೆ ಸರ್ಕಾರ ನಿರ್ಧಾರವನ್ನು ತ್ವರಿತಗೊಳಿಸುವ ನಿರೀಕ್ಷೆ ಇದೆ. ಕನಕಪುರದ ಜನರಿಗೆ ಉಪಮುಖ್ಯಮಂತ್ರಿಯಾದಂತಹ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ತಮ್ಮ ಕೃಷಿ ಭೂಮಿಯನ್ನ ಮಾರಬೇಡಿ ಎಂದು ಡಿಕೆಶಿ ಒತ್ತಾಯಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವುಗಳ ಬೆಲೆ ಮುಂದೊಂದು ದಿನ ಬಂಗಾರದ ಬೆಲೆ ಸಿಗುತ್ತೆ. ಅವರ ಒತ್ತಾಯದ ಮೇರೆಗೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ಸಚಿವ ಸಂಪುಟ ಈಗಾಗಲೇ ನಿರ್ಧರಿಸಿದೆ. ಎರಡನೇ ವಿಮಾನ ನಿಲ್ದಾಣ ಯೋಜನೆಗೆ ಸುಮಾರು 4,500ರಿಂದ 5,000 ಎಕರೆ ಭೂಮಿ ಬೇಕಾಗುತ್ತೆ ಅಂತ ಕೈಗಾರಿಕೆ ಹಾಗೆ ಮೂಲಸೌಕರ್ಯ ಸಚಿವರಾದಂತಹ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಿರ್ವಹಿಸುವಂತಹ ಕಿಯಾ ದೆಹಲಿ ಹಾಗೆ ಮುಂಬೈನಂತಹ ದೇಶದ 3ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ. ವಿಮಾನ ನಿಲ್ದಾಣವು 40.73 ಮಿಲಿಯನ್ ಪ್ರಯಾಣಿಕರ ಅತಿ ಹೆಚ್ಚು ಪ್ರಯಾಣಿಕರ ದಟ್ಟಣೆಯ ದಾಖಲೆಯನ್ನ ಮಾಡಿದೆ. 2024ರ ವರ್ಷದಲ್ಲಿ 4,96,227 ಮೆಟ್ರಿಕ್ ಟನ್ ಸರಕುಗಳನ್ನು ಇದು ನಿರ್ವಹಿಸಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.